ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನೋ ಮಾಡ್ತಾ ಇದ್ವಿ. ಲಾಸ್ಟ್ 2 ವೀಕ್ಸ್ ಒಟ್ಟಿಗೆ ತಗೊಂಡಿದ್ದೀನಿ, ಮಾಡಿರಲಿಲ್ಲ. ಹಾಗಾಗಿ ಡಿಸೆಂಬರ್ 17 ಇಂದ ಡಿಸೆಂಬರ್ 31 ತನಕ. ಓಕೆ, ಸೊ ಇಯರ್ ಎಂಡ್ ಕಂಪ್ಲೀಟ್ 2023 ಆಯ್ತು ಅಂತ ಅನ್ಕೋಬಹುದು. ಸೊ ಈ ವಾರದ ಪ್ರಚಲಿತ ವಿದ್ಯಮಾನಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಮತ್ತೆ ಡಿಸ್ಕಸ್ ಮಾಡ್ತೀನಿ. ನಾನು ಇದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಅಂಡ್ ಇದರಲ್ಲಿ ಯಾವುದೇ ರೀತಿಯಾದ ಕ್ವಶನ್ಸ್ ಬರ್ಬೋದು ನಿಮ್ಗೆ. ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಈ ವಿಡಿಯೋ ಸಿಗುತ್ತೆ ಸ್ನೇಹಿತರೆ. ಮಂತ್ಲಿ ಕರೆಂಟ್ ಅಫೇರ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಬೇರೆ ಇದೆ, ವೀಕ್ಲಿ ಬೇರೆ ಇದೆ. ಸೊ ಎರಡೂ ಕೂಡ ನೋಡ್ಕೊಳ್ಳಿ, ಎರಡು ಇಂಪಾರ್ಟೆಂಟ್. ನಾವು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. KS IAS ಗೆಲ್ಲ ಹೆಲ್ಪ್ ಆಗುವಂತ ಕ್ವಶನ್ಸ್ ಗಳು ಇದರಲ್ಲಿ ಜಾಸ್ತಿ ಇರ್ತವೆ. ವೆರಿ ಇಂಪಾರ್ಟೆಂಟ್. ಅಂಡ್ ನಮ್ಮ ಈ ಲಿಂಕ್ಸ್ ಗಳೇನಿದೆ, ಆ ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಇದರ PDF ನಿಮ್ಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ಕರೆಂಟ್ ಅಫೇರ್ಸ್ ಗಳು ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿದೀವಿ ಸ್ನೇಹಿತರೆ. ಇಲ್ಲಿ ನಾನು ಪ್ರಶ್ನೋತ್ತರ ಮುಖಾಂತರ ತಗೋತೀನಿ. ಅಂಡ್ ಇಂಗ್ಲಿಷ್ ಅಲ್ಲೂ ಕೂಡ ಇರುತ್ತೆ ಎಕ್ಸ್ಪ್ಲನೇಷನ್. ಇಂಗ್ಲಿಷ್ ಅಲ್ಲಿ ಇರಬೇಕು. ಕನ್ನಡದವರು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ ಸ್ವಲ್ಪ ಕೇಳಬೇಕು. ನಾನು ಈಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳೋದು, ಕನ್ನಡದಲ್ಲಿ ಹೇಳ್ತೀನಿ. ಯಾಕೆ ಹೇಳ್ತೀನಿ? ಕ್ವಶನ್ಸ್ ಗಳು ನಿಮಗೆ ಇಂಗ್ಲಿಷ್ ವರ್ಡ್ ಗಳನ್ನ ಕನ್ನಡದಲ್ಲಿ ಹಂಗೆ ಟ್ರಾನ್ಸ್ಲೇಷನ್ ಮಾಡಿ ಹಾಕಿರ್ತಾರೆ. ಗೊತ್ತಿರಬೇಕಾಗಿ ಇಂಗ್ಲಿಷ್ ಪದಗಳು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್. ಆಸ್ ಯೂಶುವಲ್ ನಾವು ಈಗ ಜಸ್ಟ್ ನಾವೇನು ವೀಕ್ ಅಲ್ಲಿ ನಾವು COP28 ಬಗ್ಗೆ ತುಂಬಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಏನೇನು ಔಟ್ಕಮ್ ಬಂತು ಅಂತ ಹೇಳಿದೆ. ಅದ್ರಲ್ಲಿ ಇದು ಒಂದು ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಫೈನಲ್ ಅಲ್ಲಿ ಇದು ಒಂದು ಒಮ್ಮತದ ನಿರ್ಧಾರ ತಗೊಳ್ತಕ್ಕಂಥದ್ದು. ಅಂದ್ರೆ UAE ಒಮ್ಮತ, UAE ಕಾನ್ಸೆನ್ಸಸ್ ಅಂತ ಕರಿತೀವಿ. ಈ ಒಮ್ಮತದ ನಿರ್ಧಾರದಲ್ಲಿ ಏನೇನಿತ್ತು ಅಂತ. ಓಕೆ, ಎಲ್ಲಾ ರಾಷ್ಟ್ರಗಳು, ಎಷ್ಟೋ ರಾಷ್ಟ್ರಗಳು ಬೇರೆ ಬೇರೆ ನಿರ್ಧಾರಗಳಿಗೆ ಸೈನ್ ಹಾಕಿಲ್ಲ ಅಲ್ವಾ? ಆದ್ರೆ ಈ ಒಮ್ಮತದ ನಿರ್ಧಾರಕ್ಕೆ ಸೈನ್ ಹಾಕಿದೆ. ಯಾವ್ದದು ಒಮ್ಮತದ ನಿರ್ಧಾರ? ಇಲ್ಲಿ ಆಪ್ಷನ್ ಕೊಟ್ಟಿದ್ದೀನಿ. ಪಳೆಯುಳಿಕೆ ಇಂಧನಗಳನ್ನು ಹಂತ ಹಂತ ಹೊರಹಾಕಬೇಕು. ಕರೆಕ್ಟ್ ಆಯ್ತು. 2070 ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವನ್ನು ಸಾಧಿಸಲು. ನೋ, ಇದು ಕಾಪ್ UAE ಕಾನ್ಸೆನ್ಸಸ್ ನ ಒಂದು ಉದ್ದೇಶ ಅಲ್ಲ. ಇದು ನಮ್ಮ ಭಾರತದ ಪಂಚಾಮೃತ ಉದ್ದೇಶ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಕೂಡ. ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. 2030 ವೇಳೆಗೆ ನವೀಕರಿಸುವ ಶಕ್ತಿ ದ್ವಿಗುಣ ಇಂಧನ ದಕ್ಷತೆಯನ್ನು 3 ಪಟ್ಟು ಹೆಚ್ಚಿಸುವುದು. ಸೊ ಇಲ್ಲಿ ಆ ಯಾವ ಆಯ್ಕೆಗಳು ಸರಿ ಅಂತ. ಸೊ 1 and 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ 1 and 3 ಯಾಕೆ ರೈಟ್ನೆಸ್ ಆಗುತ್ತೆ? ಏನಪ್ಪಾ ಈ UAE ಕಾನ್ಸೆನ್ಸ್ ಅಂದ್ರೆ ಒಮ್ಮತ ನಿರ್ಧಾರ ತಗೊಂಡ್ರು. ಮುಗೀತು COP28. ಇಲ್ಲಿ ಎಕ್ಸಾಂಪಲ್ ನೋಡಿ, ಇದು ನಾನು ಹೇಳಿದೆ ಇದು ತಪ್ಪು ಅಂತ. ದಿಸ್ ಇಸ್ ರೈಟ್, ದಿಸ್ ಇಸ್ ರೈಟ್. ಅಂಡ್ ಇದು ಪಂಚಾಮೃತ, ಭಾರತದ ಪಂಚಾಮೃತ ಅಂತಂದ್ರೆ 5 ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ಪಂಚ ಅಂದ್ರೆ 5. ಯಾವ್ದ್ರಲ್ಲಿ ಡಿಸ್ಕಸ್ ಆಗೋದು? COP28 ಅಲ್ಲ, COP26 ಅಲ್ಲಿ ಭಾರತ ತನ್ನ 5 ಪಾಯಿಂಟ್ ಗಳನ್ನ ಕೊಡುತ್ತೆ. ಓಕೆ, 5 ನೆಕ್ಟರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಪಂಚ ಅಮೃತ ಅಂದ್ರೆ ಏನೇನ್ ಮಿಕ್ಸ್ ಮಾಡ್ತಾರೆ ಅದ್ರಲ್ಲಿ 5 ಪ್ರಮುಖವಾದ ಥಿಂಗ್ಸ್ ಹೇಳಿ ನೋಡೋಣ. ಸೊ ಅದರ ಭಾಗ ಅದು. ಈಗ ಎಕ್ಸಾಮ್ ಅಲ್ಲಿ ನಿಮ್ಗೆ ಇದು ಕೇಳಬಹುದು. ಈಗ COP28 ಅಲ್ಲಿ ನಡೀತು UAE ದುಬೈ ಅಲ್ವಾ? ನೆಕ್ಸ್ಟ್ COP29 ಎಲ್ಲಿ ನಡೆಯುತ್ತೆ ಅದು ಗೊತ್ತಿರಬೇಕು. ಕಮೆಂಟ್ ಮಾಡಿ ನೋಡೋಣ. ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬಿಡ್ತೀನಿ. ಏನಪ್ಪ ಒಮ್ಮತ ನಿರ್ಧಾರ ತಗೊಂಡು ಅಂದ್ರೆ, ಎಲ್ಲ UAE ಅಲ್ಲಿ ಪಾಲ್ಗೊಂಡಿರತಕ್ಕಂಥ ಯುನೈಟೆಡ್ ನೇಷನ್ ರಾಷ್ಟ್ರಗಳು 1998 ಪಾರ್ಟೀಸ್ ಇದನ್ನ ಒಮ್ಮತದಿಂದ ಅಂದ್ಕೋತಾರೆ. ಏನೇನು ಅಂದ್ರೆ ಫಾಸಿಲ್ಸ್ ಫ್ಯೂಯಲ್ಸ್ ನ ನಾವು, ಅಂದ್ರೆ ನಮ್ಮ ಏನು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳು, ಫಾಸಿಲ್ ಫ್ಯೂಯಲ್ ಏನಿದೆ ಅದನ್ನ ನಾವು ಝೀರೋಗೆ ತಗೊಂಡೋಗ್ಬೇಕು. ಅಂದ್ರೆ ಅದನ್ನ ಯೂಸ್ ಮಾಡ್ತಕ್ಕಂಥದ್ದನ್ನ ಝೀರೋ ಮಾಡ್ಬೇಕು. ಮತ್ತೆ ಎಂಕರೇಜ್ ಪಾರ್ಟೀಸ್ ಟು ಸಬ್ಮಿಟ್ ಎಕಾನಮಿ ವೈಡ್ ನ್ಯಾಷನಲ್ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್, NDC ಅಂತ ಕರಿತೀವಿ. NDCs ಎಲ್ಲ ಕೇಳ್ತಾ ಇರ್ತಾನೆ ಎಕ್ಸಾಮ್, ಗ್ರೂಪ್ಸ್ ಎಲ್ಲ ಕೇಳ್ತಾನೆ ಇದನ್ನ. ನ್ಯಾಷನಲ್ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ ಭಾರತ ಕೂಡ ಸಬ್ಮಿಟ್ ಮಾಡಿದೆ. ಸೊ ಪ್ರತಿ ರಾಷ್ಟ್ರಗಳನ್ನು ಎಕನಾಮಿನ ಮೈಂಡ್ ಅಲ್ಲಿ ಇಟ್ಕೊಂಡು ಸಬ್ಮಿಟ್. ಎಕನಾಮಿನೂ ಇರಬೇಕು, ಎನ್ವೈರನ್ಮೆಂಟ್ ಇರಬೇಕು. ಅಂದ್ರೆ ನಾವು ಡೆವಲಪ್ಮೆಂಟ್ ಆಗ್ಬೇಕು ವಿತ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತ. ಸೊ ಅದನ್ನ ಇಟ್ಕೊಂಡು ಟಾರ್ಗೆಟ್ ಗಳನ್ನ ನೀವು ಕೊಡಿ ನಿಮ್ಮ ಒಂದು ದೇಶದ್ದು ಅಂತ. ಓಕೆ, a new specific target to triple renewable energy and double energy efficiency by 2030. ಎಸ್, ಈ ಆಪ್ಷನ್ ಇಲ್ಲೇ ಕೊಟ್ಟಿದ್ವಿ ಅಲ್ವಾ? 2030 ವೇಳೆಗೆ ನವೀಕರಿಸುವ ಶಕ್ತಿ ಮತ್ತು ದ್ವಿಗುಣ ಇಂಧನ ದಕ್ಷತೆಯನ್ನು 3 ಪಟ್ಟು ಹೆಚ್ಚಿಸಬೇಕು. ಮತ್ತೆ ಬಿಲ್ಡ್ ಮೊಮೆಂಟ್ ಟುವರ್ಡ್ಸ್ ಎ ನ್ಯೂ ಆರ್ಕಿಟೆಕ್ಚರ್ ಫಾರ್ ಕ್ಲೈಮೇಟ್ ಫೈನಾನ್ಸ್. ಅಂದ್ರೆ ಈಗ ಈ ಒಂದು ಕ್ಲೈಮೇಟ್ ನ ಒಂದು ಕಲುಷ ತಡಿಬೇಕು ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ದುಡ್ಡಿನ ಅವಶ್ಯಕತೆ ಇದೆ. ಸೊ ಟೆಕ್ನಾಲಜಿ, ಅದಕ್ಕೆಲ್ಲ ಫೈನಾನ್ಸ್ ಹೆಂಗೆ, ಸೊ ಅದಕ್ಕೆ ಏನೇನು ಮಾಡಬೇಕು, ಸೊ ಇದನ್ನೆಲ್ಲ ಕೂಡ ಡಿಸ್ಕಸ್ ಮಾಡಿ ಅದು ಒಮ್ಮತದಿಂದ ನಿರ್ಧಾರ ಕೈಗೊಳ್ತಾರೆ. ಇವೆಲ್ಲ ನಾವು ಮಾಡಬೇಕು ಅಂತ. ಇದು ಒಮ್ಮತದ UAE ಫೈನಲ್ ಡಿಸಿಷನ್ ಆಗುತ್ತೆ. ಕಾಪ್ ಎಂಡ್ ಆಯ್ತು. ಸೊ ವೆರಿ ಇಂಪಾರ್ಟೆಂಟ್ ಇದು.
ಇನ್ನು ಪಿಲ್ಲರ್ಸ್ ಗಳು ಯಾವ್ದಾದ್ರ ಬಗ್ಗೆ ಡಿಸ್ಕಸ್ ಮಾಡೋರು ಅದೆಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಮ್ಮ 2017 ನೆಟ್ ಝೀರೋ ಅದು ಭಾರತದ ಒಂದು NDC ಬರುತ್ತೆ. ಆ ಅದನ್ನ ಪಂಚಾಮೃತ ಅಡಿಯಲ್ಲಿ ನಾವು ಸೇರಿಸ್ತೀವಿ. ಪಂಚಾಮೃತ ಅಂದ್ರೆ 5 ಪಾಯಿಂಟ್ ಕೊಡ್ತಾರೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ COP26 ಅಲ್ಲಿ 2030 ಒಳಗೆ 500 ಗಿಗಾವ್ಯಾಟ್ ನಾನ್ ಫಾಸಿಲ್ ಫ್ಯೂಯಲ್ಸ್ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಭಾರತ. ಮತ್ತೆ 50% ಆಫ್ ಎನರ್ಜಿನ ನಾವು ನಾನ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಇಂದ ಮಾಡ್ತೀವಿ. ಅಂದ್ರೆ ಫಾಸಿಲ್ ಫ್ಯೂಯಲ್ಸ್ ನ ತೆಗೆದ್ಬಿಟ್ಟು ನವೀಕರಿಸದ ಇಂಧನದಿಂದ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ 1 ಬಿಲಿಯನ್ ಅಷ್ಟು ಕಾರ್ಬನ್ ಎಮಿಷನ್ ನ 2030 ಒಳಗೆ ನಾವು ಕಮ್ಮಿ ಮಾಡ್ತೀವಿ, 1 ಬಿಲಿಯನ್ ಕಾರ್ಬನ್ ಎಮಿಷನ್ ಅಂತ ಹೇಳ್ತಾರೆ. ಈ ತರ 4-5 ಪಾಯಿಂಟ್ಸ್ ಗಳಿವೆ. ಫೈನ್, ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಕೇಳಲ್ಲ ಅದು, ಯಾಕಂದ್ರೆ COP26 ಬಟ್ ಸ್ಟಿಲ್ ನೋಡ್ಕೊಳ್ಳಿ. ಅಂಡ್ COP29 ನೆಕ್ಸ್ಟ್ ಈ ವರ್ಷ ಆಗುತ್ತೆ. ಎಲ್ಲಾಗುತ್ತೆ? ಬಾಕು ಅಜರ್ಬೈಜಾನ್. ಓಕೆ, ಬಾಕು ಅಜರ್ಬೈಜಾನ್ ಅಲ್ಲಿ ನೆಕ್ಸ್ಟ್ ಇಯರ್ ಆಗುತ್ತೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ವಿವಿಧ ರಾಜ್ಯಗಳ ಲೀಡ್ಸ್ ವರದಿ, ಲಾಜಿಸ್ಟಿಕ್ ಏಜ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ ಅಂತ ಕರಿತೀವಿ. ಅದನ್ನ ಲೀಡ್ಸ್ ಅಂತ ಕರಿತೀವಿ, ಲಾಜಿಸ್ಟಿಕ್ ಏಜ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ ಅಂತ. ಇದೊಂದು ರಿಪೋರ್ಟ್, ಇದನ್ನ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು 5ನೇ ಎಡಿಷನ್, 5th ಎಡಿಷನ್. ಇದು 5ನೇ ಒಂದು ಆವೃತ್ತಿ. ಇದು ರಾಜ್ಯ ಮತ್ತೆ ಯೂನಿಟರಿ ಟೆರಿಟರಿ ಮಟ್ಟದಲ್ಲಿ ನಮ್ಮ ಲಾಜಿಸ್ಟಿಕ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಓಕೆ ಹೆಂಗಿದೆ ಅಂತ. ಒಂದು ರಾಜ್ಯಗಳಿಂದ ಇನ್ನೊಂದು ರಾಜ್ಯಕ್ಕೆ ಹೋಗೋಕೆ ನಾವೆಷ್ಟು ಈಸಿ ಮಾಡ್ಕೊಟ್ಟಿದೀವಿ ಟ್ರಾನ್ಸ್ಪೋರ್ಟೇಷನ್. ಓಕೆ, ಅಂದ್ರೆ ಎಷ್ಟು ಬೇಗ ನೀವು ಕ್ಲಿಯರೆನ್ಸ್ ಕೊಡ್ತೀರಾ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ನಮ್ಮ ಗಡಿನಾಡಲ್ಲಿ ಗಡಿ ಪ್ರದೇಶನ ದಾಟಿ ಹೋಗೋಕೆ ಎಷ್ಟು ಬೇಗ ಅಪ್ರೂವಲ್ ಕೊಡ್ತಾರೆ, ಎಷ್ಟು ಬೇಗ ಅದು ಇನ್ವರ್ಡ್ ಆಗುತ್ತೆ, ಎಷ್ಟು ಬೇಗ ಔಟ್ವರ್ಡ್ ಆಗುತ್ತೆ, ಮತ್ತೆ ಒಳಗಿನಲ್ಲಿ ಹೆಂಗಿದೆ, ಇವೆಲ್ಲನೂ ತಗೊಳ್ತಾರೆ. ನಾನು ಹೇಳ್ತೀನಿ ಏನೇನ್ ಪಾಯಿಂಟ್ಸ್ ನಲ್ಲಿ ಡಿಸ್ಕಸ್ ಮಾಡ್ತಾರೆ ಅಂತ. ಓಕೆ, ಸೊ ಮೊದಲನೇ ಆಪ್ಷನ್ ನೋಡಿ, ಇದು ಲೀಡ್ಸ್ ವಾರ್ಷಿಕ ವ್ಯಾಯಾಮನ 5ನೇ ಆವೃತ್ತಿ ಆಗಿದ್ದು ರಾಜ್ಯ ಯೂನಿಟರಿ ಮಟ್ಟದಲ್ಲಿ ಲಾಜಿಸ್ಟಿಕ್ ಕಾರ್ಯಕ್ಷಮತೆಯ ಸುಧಾರಣೆಯ ಒಳನೋಟಗಳನ್ನು ಒದಗಿಸುತ್ತದೆ. ಎಸ್, ಕರೆಕ್ಟ್ ಇದು ಅಲ್ವಾ. ಇದು ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯದ ವಿಶಿಷ್ಟ ಉಪಕ್ರಮವಾಗಿದೆ. ಈ ವರದಿಯು ವಿಶ್ವ ಬ್ಯಾಂಕ್ ನ ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಸೂಚ್ಯಂಕವನ್ನು ಆಧರಿಸಿದೆ. ವಿಶ್ವ ಬ್ಯಾಂಕ್ ಲಾಜಿಸ್ಟಿಕ್ಸ್ ಸೂಚ್ಯಂಕ ಆಧರಿಸಿಲ್ಲ, ಅದರ ರೀತಿ ಮಾಡಿದ್ದೀವಿ. ಇದು ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ಬರಲ್ಲ. ಹಾಗಾದ್ರೆ ಯಾವ್ದ್ರಲ್ಲಿ ಬರುತ್ತೆ ಸರ್ ಇದು? ಲಾಜಿಸ್ಟಿಕ್, ಮಿನಿಸ್ಟ್ರಿ ಆಫ್ ಲಾಜಿಸ್ಟಿಕ್. ಓಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಈ ರಿಪೋರ್ಟ್. ಓಕೆ, ಈ ರಿಪೋರ್ಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಯಾವ್ದು ಇದು ಹಾಗಾದ್ರೆ ಎಷ್ಟು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾಗಿರೋದು ಓನ್ಲಿ ಒಂದು, ಯಾವ್ದು ಸರ್? ಆಪ್ಷನ್ 1. ಸೊ ಆಪ್ಷನ್ 2 and 3 ಇಸ್ ರಾಂಗ್. ಓಕೆ, ಇದು 2000 ನಾನು ನಿಮ್ಗೆ ಹೇಳ್ತಾ ಇದ್ದೆ, ವರ್ಲ್ಡ್ ಬ್ಯಾಂಕ್ 2018ರಲ್ಲಿ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಬಿಡುಗಡೆ ಮಾಡಿತ್ತು. ಸೊ ಅದರ ಬೇಸಿಸ್ ಮೇಲೆ ಇದಿಲ್ಲ, ಅದರ ಲೈನ್ ಅಲ್ಲಿ ಆ ತರ ನಾವು ನಮ್ಮ ಭಾರತದಲ್ಲೂ ಮಾಡ್ಬೇಕು ಅಂತ ಹೇಳಿ ಮಾಡಿರತಕ್ಕಂಥದ್ದು. ಆ ಒಂದು ಪಾಯಿಂಟ್ಸ್ ನ ಆ ಬೇಸಿಸ್ ಮೇಲೆ ಇದನ್ನ ನಾವು ಮಾಡಿಲ್ಲ. ಅದರ ಲೈನ್ ಅಂದ್ರೆ ಅದರ ರೀತಿ ನಮ್ಮಲ್ಲಿ ಬೇರೆ ಒಂದು ಏನೋ ಸರ್ವೆ ಮಾಡಿರ್ತಕ್ಕಂಥ. ಅಂಡ್ ಇಲ್ಲಿ 4 ವಿಧವಾಗಿ ಮಾಡ್ತೀವಿ ನಾವು. ಕೋಸ್ಟಲ್, ಲ್ಯಾಂಡ್ ಲಾಕ್ಡ್, ನಾರ್ತ್ ಈಸ್ಟ್ ಅಂಡ್ ಯೂನಿಯನ್ ಟೆರಿಟರಿ ಅಂತ. ಇದರಲ್ಲಿ ಅಚೀವರ್ಸ್ ಮತ್ತೆ ಫಾಸ್ಟ್ ಮೂವರ್ಸ್, ಆಸ್ಪೈರ್ಸ್ ಅಂತ 3 ಕ್ಯಾಟಗರಿ ಅವಾರ್ಡ್ ಕೊಡ್ತಾರೆ. ಕರ್ನಾಟಕ, ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು ಈ ಅಚೀವರ್ಸ್ ಲಿಸ್ಟ್ ಅಲ್ಲಿ ಬರ್ತಾರೆ. ಕೋಸ್ಟಲ್, ನಮ್ದೆಲ್ಲ ಕೋಸ್ಟಲ್ ತಾನೆ, ಇಲ್ಲಿ ಗುಜರಾತ್, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಕೋಸ್ಟಲ್ ಅಲ್ಲಿ ಇವೆಲ್ಲ ಅಚೀವರ್ಸ್ ಲಿಸ್ಟ್ ಬರ್ತೀವಿ ನಾವು. ಕೇರಳ, ಮಹಾರಾಷ್ಟ್ರ ಫಾಸ್ಟ್ ಮೂವರ್ ಬರ್ತಾರೆ. ಗೋವಾ, ಒಡಿಶಾ, ವೆಸ್ಟ್ ಬೆಂಗಾಲ್ ಆಸ್ಪೈರ್ಸ್ ಅಲ್ಲಿ ಬರ್ತಾರೆ. ಸೊ ನಾವು ಅಚೀವರ್ಸ್ ಲಿಸ್ಟ್ ಇದ್ದೀವಿ. ಅರ್ಥ ಆಗ್ತಿದೆಯಾ? ಯಾವ ಪಿಲ್ಲರ್? 3 ಪಿಲ್ಲರ್ ನಾನು ನಿಮ್ಗೆ ಹೇಳಿದೆ. ಕ್ವಾಲಿಟಿ ಆಫ್ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್, ಲಾಜಿಸ್ಟಿಕ್ ಸರ್ವಿಸಸ್, ಆಪರೇಟಿಂಗ್ ಅಂಡ್ ರೆಗ್ಯುಲೇಟರಿ ಎನ್ವೈರನ್ಮೆಂಟ್. ಈ 3 ಪಿಲ್ಲರ್ ಗಳ ಮೇಲೆ ರಿಪೋರ್ಟ್ ರೆಡಿ ಮಾಡಿ 4 ವಿಧವಾದ ಒಂದು ಗ್ರೂಪ್ ಗಳನ್ನ ಮಾಡಿ ಜಿಯೋಗ್ರಫಿಕಲ್ ಬೇಸಿಸ್ ಮೇಲೆ ಅವಾರ್ಡ್ ನ ಕೊಡ್ತಾರೆ. ಅಚೀವರ್ಸ್ ನಾವು ಕರ್ನಾಟಕದವರು ಅಚೀವರ್ಸ್ ಅಡಿಯಲ್ಲಿ ಬರ್ತೀವಿ, ಕೋಸ್ಟಲ್ ರಾಜ್ಯಗಳ ಅಡಿಯಲ್ಲಿ ಬರ್ತೀವಿ. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್, ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಎಸ್. ಯಾರ ತರದಿದು? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕೆಲವೊಮ್ಮೆ ಕಂಡು ಬರುವ ರೆಕ್ಜಾನೆಸ್ ಪೆನಿನ್ಸುಲಾ ಯಾವ ಸ್ಥಳದಲ್ಲಿ? ರೆಕ್ಜಾನೆಸ್ ಒಂದು ಪೆನಿನ್ಸುಲಾ ಅಂದ್ರೆ ಏನು ಸರ್? ದ್ವೀಪ. ಪರ್ಯಾಯ ದ್ವೀಪ. ಎಲ್ಲಿ? ಐಸ್ಲ್ಯಾಂಡ್ ಇದೆ ನೋಡಿ, ಇದು ಐಸ್ಲ್ಯಾಂಡ್ ಅಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಪರ್ಯಾಯ ದ್ವೀಪ. ಇದು ಐಸ್ಲ್ಯಾಂಡ್ ನ ಭಾಗ. ಯಾಕೆ ಸುದ್ದಿಯಲ್ಲಿತ್ತು? ಇಲ್ಲಿ ಕೇಳಬಹುದು, ಜ್ವಾಲಾಮುಖಿ ಎರಪ್ಷನ್ ಆಗಿದೆ, ತುಂಬಾ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕು, ಯುರೋಪ್ ಅಲ್ಲಿ ಜಾಸ್ತಿ ಜ್ವಾಲಾಮುಖಿ ಆಗೋದು ಐಸ್ಲ್ಯಾಂಡ್ ಅಲ್ಲಿ. ತುಂಬಾ 33 ಆಕ್ಟಿವ್ ವಾಲ್ಕೆನೋಸ್ ಅಲ್ಲಿ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು.
ನೆಕ್ಸ್ಟ್ ಬರ್ತೀನಿ. ಅದ್ರಲ್ಲಿ ಏನೋ ಅಷ್ಟು ಇಲ್ಲ, ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಅದೆಲ್ಲಿ ಬರುತ್ತೆ, ಯಾವ ರಾಷ್ಟ್ರದಲ್ಲಿ ಬರುತ್ತೆ, ಎಲ್ಲಿ, ಯಾವ ಲೊಕೇಶನ್ ಬರುತ್ತೆ, ಅದೆಲ್ಲ ಕೇಳಬಹುದು ಅಷ್ಟೇ. ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಅಂದ್ರೆ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೆಂಪು ಸಮುದ್ರದಲ್ಲಿ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಗುರಿಯನ್ನು ಹೊಂದಿದೆ ಮತ್ತು ಹೌತಿ ದಾಳಿಯಿಂದ ಕೆಂಪು ಸಮುದ್ರ ಹಡಗು ಸಾಗಣೆ ರಕ್ಷಿಸುತ್ತದೆ. ಇದು UN ಸೆಕ್ಯೂರಿಟಿ ಕೌನ್ಸಿಲ್ ನೇತೃತ್ವದಲ್ಲಿದೆ. ಯಾವುದು ತಪ್ಪಾಗಿರೋದು ದಿಸ್ ಇಸ್ ತಪ್ಪು, ದಿಸ್ ಇಸ್ ಸರಿ, ದಿಸ್ ಇಸ್ ದ ರೈಟ್ ಆನ್ಸರ್. ತಪ್ಪಾಗಿರೋದಂದ್ರೆ ಆಪ್ಷನ್ 2 ಮಾತ್ರ ತಪ್ಪಾಗಿರೋದು. ಹೌದು ಸರ್, ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಬಗ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇದೆ. ಹೌತಿ ಬಂಡುಕೋರರು ಎಲ್ಲಿ ಸರ್, ಕೆಂಪು ಸಮುದ್ರದಲ್ಲಿ ಅವರ ಉಪಟಳ ಜಾಸ್ತಿ ಆಗಿದೆ. ಉಪಟಳ ಅಂದ್ರೆ ಅವರು ಯಾವ ಹಡಿಗಳು ಹೋಗ್ತಾ ಇರ್ತದೆ, ಅದು ಫಾಸಿಲ್ ಫ್ಯೂಯಲ್ಸ್ ರಿಲೇಟೆಡ್ ಆಗಿರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರ್ಬೋದು, ಏನಾಗಿರೋದು ವಶಪಡಿಸ್ಕೊಳುತ್ತೆ. ಇತ್ತೀಚೆಗೆ ಭಾರತದ್ದು ಒಂದು ಕೂಡ ನ್ಯೂಸ್ ಇತ್ತು, USA ದಂತೂ ತುಂಬಾ ನ್ಯೂಸ್ ಇರುತ್ತೆ. ಹಾಗಾಗಿ USA ಇದು ಯುನೈಟೆಡ್ ನೇಷನ್ಸ್ ಅಲ್ಲ, ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲ, USA ನೇತೃತ್ವದಲ್ಲಿ ಆಪರೇಷನ್ ಪ್ರಾಸ್ಪರಿಟಿ ಅಂದ್ರೆ ಆ ಒಂದು ಏರಿಯಾಗೆ ಬಂದ ತಕ್ಷಣ ತೋರಿಸ್ತೀನಿ ನಿಮಗೆ. ಇಲ್ಲಿ ಕೆಂಪು ಸಮುದ್ರ, ಈ ಹೌತಿ ಬಂಡುಕೋರರು ಎಲ್ಲಿಂದ ಬರ್ತಾರೆ, ಯೆಮೆನ್ ಅವರು ಹೌತಿ ಬಂಡುಕೋರರು. ಬಿಕಾಸ್ ಆಫ್ ಇವಾಗ ಇಸ್ರೇಲ್ ಮತ್ತೆ ಇಲ್ಲಿ ಯುದ್ಧ ಏನ್ ನಡೀತಾ ಇದೆ, ಹಮಾಸ್, ಸೊ ಇದರ ಒಂದು ಜೊತೆಗೆ ಕೂಡ ನಾವು ಇದನ್ನ ಮಾಡೋಣ ಅಂತ ಹೇಳಿ ಹೌತಿ ಬಂಡುಕೋರರು ಯೆಮೆನ್ ಅವರು. ಈ ಬಾಬ್ ಎಲ್ ಮೆಂಡೆಪ್ ಸ್ಟೈಟ್ ಕೇಳ್ಬೋದು. ಈಗ ರೆಡ್ ಸೀಲ್ ನಡೀತಾ ಇದೆ ನ್ಯೂಸ್, ಇದಕ್ಕೆ ಸಂಬಂಧಪಟ್ಟ ತಕ್ಷಣ ನಿಮ್ಗೆ ಹೌತಿ ಬಂಡುಕೋರರು, ಈ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಅಂದ್ರೆ ಏನು, ಯಾರು ಇದು ಮಾಡಿದ್ದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇದ್ರ ಜೊತೆಗೆ ಬೆಹರೇನ್, ಕೆನಡಾ, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್, ನಾರ್ವೆ, ಸಿಚಲಿ, ಸ್ಪೇನ್ ಕೂಡ ಕೈ ಜೋಡಿಸಿದೆ. ಬರೀ ಇದನ್ನೇ ಕೇಳಬೇಕು ಅಂತೇನಿಲ್ಲ, ಈ ಸುದ್ದಿಯಲ್ಲಿ ಇರೋದ್ರಿಂದ ನಿಮಗೆ ಇದರ ರಕ್ಷಣೆ ಮಾಡಕ್ಕೂ ಒಂದು ಆಪರೇಷನ್ ಯಾರು US ನೇತೃತ್ವದಲ್ಲಿ ಇವರು ಮಾಡಿರೋದು. ಏನೊಂದು ಅವರ ಒಂದು ಡ್ರೋನ್ ಗಳನ್ನ ಯೂಸ್ ಮಾಡ್ತಾರೆ, ಅವರ ಒಂದು ಬೇರೆ ಬೇರೆ ಫೋರ್ಸ್ ಗಳನ್ನ ಯೂಸ್ ಮಾಡಿ ಅವರ ಇಲ್ಲಿ ಹೋಗ್ತಕ್ಕಂತ ಹಡಗುಗಳನ್ನ ರಕ್ಷಣೆ ಮಾಡೋದು. ಅವ್ರು ಬಂದಾಗ ಬರ್ದೇ ಇರೋದಿ ನೋಡೋದು, ಕೌಂಟರ್ ಅಟ್ಯಾಕ್ ಮಾಡೋದು ಡ್ರೋನ್ ಗಳ ಮುಖಾಂತರ. ಸೊ ಈ ತರ. ಸೊ ಇದು ಬಾಬ್ ಎಲ್ ಮೆಂಡಪ್ ಬಗ್ಗೆ ಕೇಳಬಹುದು. ಇಲ್ಲೊಂದು ಸ್ಟ್ರೈಟ್ ಇದೆ, ಜಲಸಂಧಿ. ಇದು ಯಾವ್ದನ್ನ ಸಪರೇಟ್ ಮಾಡುತ್ತೆ, ರೆಡ್ ಸಿ. ಮತ್ತೆ ಇಲ್ಲೇನಿದೆ ಗಲ್ಫ್ ಆಫ್ ಎಡನ್ ಮತ್ತೆ ರೆಡ್ ಸೀನ ನಡುವೆ ಇರ್ತಕ್ಕಂಥ ಬಾಬ್ ಎಲ್ ಮೆಂಡಪ್. ಅಥವಾ ನಿಮಗೆ ಇದು ಗಲ್ಫ್ ಆಫ್ ಆಡನ್ ಬದಲು ನಿಮಗೆ ಅರೇಬಿಯನ್ ಓಷನ್ ಅಂತ ಬೇಕಾದ್ರೆ ಕೊಡಬಹುದು, ಅಥವಾ ಇಂಡಿಯನ್ ಓಷನ್ ಅಂತ ಕೂಡ ಕೊಡಬಹುದು. ಗಲ್ಫ್ ಆಫ್ ಆಡನ್ ಇದು ಯಾವ್ದು ಸರ್, ಗಲ್ಫ್ ಆಫ್ ಆಡನ್. ಮತ್ತೆ ಇಲ್ಲೇನ್ ಕೇಳಬಹುದು, ರೆಡ್ ಸಿ ಹೆಂಗಾಯ್ತು. ರೆಡ್ ಸಿ ಅಂತಕ್ಕಂಥದ್ದು ಯಾಕೆ ಕೆಂಪು ಅಂದ್ರೆ ಇಲ್ಲಿಗೆ ಯಾವುದೇ ಆದ ರೀತಿ ಹೆಚ್ಚು ನದಿಗಳ ಒಂದು ಹರಿವಿಲ್ಲ ಇದಕ್ಕೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಇನ್ನೊಂದೇನು ಅಂದ್ರೆ ನಮ್ಮ ಸೂಯಸ್ ಕ್ಯಾನಲ್ಗೂ ಮೆಡಿಟರೇನಿಯನ್ ಸಿ, ರೆಡ್ ಸಿ ನಡುವೆ ಬರ್ತಕ್ಕಂಥದ್ದು, ಇದನ್ನು ಕೇಳಬಹುದು. ಇನ್ನೊಂದೇನ್ ಕೇಳಬಹುದು, ರೆಡ್ ಸಿ ಯಾವ ರಾಷ್ಟ್ರಗಳು ಇದರ ಒಂದು ಸಮುದ್ರದ ತೀರವನ್ನು ಹಂಚಿಕೊಂಡಿದೆ ಅಂತ. ಈಜಿಪ್ಟ್, ಸುಡಾನ್, ಎರಿಟ್ರಿಯಾ, ಓಕೆ, ಡಿಜಿಬೋಟಿ, MN, ಸೌದಿ ಅರೇಬಿಯಾ, ಎಷ್ಟು ಕಂಟ್ರಿ ಇದೆ ನೋಡ್ರಿ, 6 ಕಂಟ್ರಿ ಇದೆ. ಮತ್ತೆ ಸುಡಾನ್ ಅಲ್ವಾ, ಈಜಿಪ್ಟ್, ಸೌದಿ ಅರೇಬಿಯಾ, MN, ಸುಡಾನ್, ಎರಿಟ್ರಿಯಾ ಅಂಡ್ ಡಿಜಿಬೋಟಿ. 1 2 3 4 5 6, ಓಕೆ, 6 ರಾಷ್ಟ್ರಗಳು ಇದು ಹಂಚಿಕೊಂಡಿದೆ. ಸೊ ಇದು ಗೊತ್ತಿರಬೇಕು, ಇದ್ರ ಬಗ್ಗೆ ಕೇಳಬಹುದು ನಿಮಗೆ. ಮತ್ತೆ ಇದು ಹೆಂಗಾಯ್ತು ನೋಡಿ, ಇದನ್ನ ದ ಗ್ರೇಟ್ ಆಫ್ ಸ್ಯಾರೋ ಅಲ್ಲ, ಎಂತ ಕರಿತೀವಿ, ಗ್ರೇಟ್ ಸ್ಯಾರೋ ಅಂತ ಏನೋ ಒಂದು ಕರಿತೀವಿ, ನೆನ್ಪು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಏನಕ್ಕೆ ಕರಿತೀವಿ, ಹೆಂಗೆ ಹೇಳ್ತೀರಾ, ಏನಕ್ಕೆ ಕರಿತೀವಿ? ಗೇಟ್ ಆಫ್ ಟಿಯರ್ಸ್ ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಯಾವ್ದು ಸರ್, ನಾವು ಬಾಬ್ ಎಲ್ ಮೆಂಡಪ್. ಯಾಕೆ ಅಂದ್ರೆ ಇದು ಹೆಂಗಾಯ್ತು, ರೆಡ್ ಸಿ ಹೆಂಗಾಯ್ತು, ಬಿಕಾಸ್ ಆಫ್ ನಮಗೆ ರಿಫ್ಟ್ ವ್ಯಾಲಿ ಅಂದ್ರೆ ಕಾಂಟಿನೆಂಟಲ್ ಅದೆರಡು ಬ್ರೇಕ್ ಡೌನ್ ಆಗಿ ಆಫ್ರಿಕಾ, ಅರೇಬಿಯಾ ಸಪರೇಟ್ ಆಯ್ತು. ಅದಕ್ಕೆ ಇದನ್ನ ನಾವು ಗ್ರೇಟ್ ಆಫ್ ಟಿಯರ್ಸ್, ಕಣ್ಣಿನ ನೀರಿನ ಇದು ಅಂತ ಕರೀತಕ್ಕಂಥದ್ದು. ಅದಕ್ಕೆ ಈ ಕಣ್ಣೀರು ರಕ್ತ ಕಲರ್ ಇದೆ ಅನ್ನೋ ರೀತಿ, ರೆಡ್ ಕಲರ್ ಕಾಣುತ್ತೆ ಆ ಸಮುದ್ರ ಅನ್ನೋ ರೀತಿ ಕೂಡ ಹೇಳ್ತಾರೆ. ಇವೆಲ್ಲ ನಿಮಗೆ ಇತಿಹಾಸಗಳು ಗೊತ್ತಿರಬೇಕು, ಒಂದ್ಸಲ ಕೇಳಬಹುದು ಈ ಸುದ್ದಿ ಇರೋದ್ರಿಂದ. ಹೆಂಗಾಯ್ತಿದು ಇದು ಓಕೆ, ಆಫ್ರಿಕಾ ಮತ್ತು ಈ ಅರಬ್ ಏನಿದೆ ಎರಡು ಒಟ್ಟಿಗೆ ಇದು ರಿಫ್ಟ್ ವ್ಯಾಲಿ ನಿಮ್ಗೆ ಗೊತ್ತಿದೆ, ಸ್ತರಗಳ ಒಂದು ಭಂಗದಿಂದ ಅದು ಸಪರೇಟ್ ಆಗಿ ಹಿಂಗಾಗಿದ್ದು. ಫೈನ್. ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. JN1.1 ಗೆ ಸಂಬಂಧಿಸಿದ ಈ ಕೆಳಗಳನ್ನು ಪರಿಗಣಿಸಿ. ನೋಡಿ, ಇದ್ರ ಬಗ್ಗೆ ನ್ಯೂಸ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ, ಲಾಸ್ಟ್ ವೀಕ್ ಇಂದ ಹೆಂಗ್ ನ್ಯೂಸ್ ಅಲ್ಲಿ ಇದೆ ಅಂತ. ಇದು H5N1 ವೈರಸ್ ನ ಉಪವ್ಯತ್ಯಯವಾಗಿದೆ. ರಾಂಗ್, ಇಟ್ ಇಸ್ ನಾಟ್ H1N1. H5N1 ಬೇರೆ ಅಲ್ವಾ, ಯಾವ್ದು H5N1. ಇದನ್ನು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಹೆಚ್ಚಿದ ಪರಿಣಾಮ ರೂಪಾಂತರಗಳಾಗಿ ವರ್ಗೀಕರಿಸಿದೆ. ಯಾವ್ದು ಸರಿಯಾಗಿದೆ,
ಆಪ್ಷನ್ 2 ಇಸ್ ರೈಟ್ ಆನ್ಸರ್. 2 ಮಾತ್ರ ಸರಿ ಇದೆ ಅಲ್ವಾ? ಹೆಚ್ಚಿನ ಪರಿಣಾಮ ಅಲ್ಲ, ಇಟ್ ಈಸ್ ಎ ರೂಪಾಂತರ ವೈರಸ್ ಅಷ್ಟೇ. ರೂಪಾಂತರ. ಸೊ ಇದು ರಾಂಗು. ಸೊ 1 ಮತ್ತು 2 ರಾಂಗು. ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 3 ರೀತಿ ಕ್ಯಾಟಗರಿ ಮಾಡುತ್ತೆ. ಒಂದು ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ರೂಪಾಂತರ ವೈರಸ್ ಅಂತ, ಹೆಚ್ಚಿನ ಪರಿಣಾಮ ಅಂತಲ್ಲ. ವೇರಿಯಂಟ್ ಆಫ್ ಕನ್ಸರ್ನ್ ಹೆಚ್ಚಿನ ಪರಿಣಾಮ. ವೇರಿಯಂಟ್ ಆಫ್ ಹೈ ಕಾನ್ಸಿಕ್ವೆನ್ಸ್ ಅಂತ. ಸೊ ಇದು ವೇರಿಯಂಟ್ ಆಫ್ ಇಂಟ್ರೆಸ್ಟ್, VOI ಅಂತ ಕರಿತೀವಿ. ಅಂದ್ರೆ ರೂಪಾಂತರಿ ವೈರಸ್ ಅಷ್ಟೇ, ಇದು ಹೆಚ್ಚಿನ ಪರಿಣಾಮದ ರೂಪಾಂತರಿ ಅಲ್ಲ. ಅಂಡ್ ಇದು ಯಾವುದರ ಸಬ್ತಳಿ BA.2.86 ಸೀರೀಸ್ ಇದೆಯಲ್ಲ, ಅದರ ಒಂದು ಸಬ್ತಳಿ. ಅಂದ್ರೆ ಕೊರೋನಾದ ಈ ಒಂದು ಸಬ್ತಳಿ ಬಂತು, ಒಮಿಕ್ರಾನ್ ಬಂತು ಅಲ್ವಾ? ಒಮಿಕ್ರಾನ್ ರೀತಿ ಇರ್ತಕ್ಕಂಥದ್ದು ಒಂದು ಸೇಮ್ ಒಂದು ರೂಪಾಂತರಿ ವೈರಸ್ ಇದು JN.1 COVID-19 ವೈರಸ್. ಓಕೆ, ಇದು ಗೊತ್ತಿರ್ಲಿ, ಇದ್ರ ಬಗ್ಗೆ ಕೇಳಬಹುದು. ನೆಕ್ಸ್ಟ್ ಬರ್ತದೆ, ಯುನೈಟೆಡ್ ಅರ್ತ್ ಅಮೆಜೋನಿಯಾ ಪ್ರಶಸ್ತಿಗೆ ಸಂಬಂಧಿಸಿದ ಈ ಕೆಳ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಎನ್ವೈರನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಈ ಕ್ವಶನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಇದು ಕೊಡೋದು ಅಮೆಜೋನಿಯಾ ಅಂದ್ರೆ ಅಮೆಜಾನ್ ಇರ್ತಕ್ಕಂಥ ಫಾರೆಸ್ಟ್ ಇರ್ತಕ್ಕಂಥ ರಾಷ್ಟ್ರಗಳು, ಅಲ್ಲಿರೋರ್ಗೆ ಮಾತ್ರ ಕೊಡ್ತಕ್ಕಂಥದ್ದು ಇದು. ಆ ರಾಷ್ಟ್ರಗಳಲ್ಲಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಎನ್ವೈರನ್ಮೆಂಟಲಿಸ್ಟ್ ಮಾತ್ರ ಕೊಡ್ತಕ್ಕಂಥದ್ದು. ಆದ್ರೆ ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾವು ತಗೊಂಡ್ವಿ ಅಂದ್ರೆ, ಇದು ಏನಂತ ಕರಿತೀವಿ ಅಂದ್ರೆ ನೊಬೆಲ್ ಪ್ರೈಸ್ ಗೊತ್ತಲ್ಲ, ಅದಕ್ಕೆ ಈಕ್ವಲ್ ಮಾಡ್ತಾ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಇದನ್ನ ನಾವು ಗ್ರೀನ್ ನೊಬೆಲ್ ಅಂತ ಕರಿತೀವಿ. ಅಮೆಜಾನ್ ಮಳೆಕಾಡಿನಲ್ಲಿ ಪರಿಸರದ ಕೆಲಸವನ್ನು ಗುರುತಿಸಿ ಗ್ರೀನ್ ನೊಬೆಲ್ ಎಂದೂ ಕೂಡ ಕರೆಯಲಾಗುತ್ತದೆ. ಇದು ನೊಬೆಲ್ ಫೌಂಡೇಶನ್ ಇಂದ ಕೊಡಲ್ಲ, ಇದೇ ಬೇರೆ. 2022ರಿಂದ ವಾರ್ಷಿಕವಾಗಿ ಪ್ರಶಸ್ತಿ ನೀಡಲಾಗ್ತದೆ, ಇದು ಕರೆಕ್ಟ್. ಸೊ ಎಷ್ಟು? ಕೇವಲ 2 ಆಪ್ಷನ್ ಕರೆಕ್ಟ್, 1 and 3. ಕೇವಲ 2 ಆಪ್ಷನ್ಸ್ ಕರೆಕ್ಟ್. ಸೊ 1 and 3. ಇದು ಎಲ್ಲಿ ದುಡ್ಡು ಅಂತಾರೆ? ಸ್ವೀಡನ್ ಮತ್ತೆ ಅಮೆರಿಕನ್ ಬಿಸಿನೆಸ್ ಅಂಡ್ ಗ್ರೇಟ್ ಮಾರ್ಕಸ್ ನೊಬೆಲ್ ಏನಿದಾರಲ್ಲ, ಸೊ ಅವರ ಒಂದು ಅಡಿಯಲ್ಲಿ ಇದನ್ನ ಆಫರ್ ಮಾಡ್ತಾರೆ. ಬಟ್ ಇಟ್ ಕಂಪ್ಲೀಟ್ಲಿ ಇಟ್ ಇಸ್ ನಾಟ್ ಕಮ್ ಅಂಡರ್ ಸ್ವೀಡನ್ ಸ್ಟಾಕ್ಹೋಲ್ಮ್ ಅಡಿಯಲ್ಲಿ ಬರಲ್ಲ. ಅಂಡ್ ಈ ಗ್ರೀನ್ ನೊಬೆಲ್ ಅಂತ ಏನಕ್ಕೆ ಕರಿತೀವಲ್ಲ, ಹಾಗಾಗಿ ಇದು ಇಂಪಾರ್ಟೆಂಟ್. ಸಿಂಪಲ್ ಕ್ವಶನ್ ಕೇಳ್ತಾರೆ, ಯುನೈಟೆಡ್ ಅರ್ತ್ ಅಮೆಜೋನಿಯಾ ಪ್ರೈಸ್ ಯಾವ್ದನ್ನ ನಾವು ಗ್ರೀನ್ ನೊಬೆಲ್ ಅಂತ ಕರಿತೀವಿ? ಓಕೆ, ಸೊ ಅದು ಗೊತ್ತಿರಬೇಕು. ಇವಾಗ ಇದನ್ನ 2024ರಲ್ಲಿ ಅವಾರ್ಡ್ ಮಾಡ್ತಾರೆ. ಇವಾಗ ಅದನ್ನ ಯಾರ್ಯಾರಿಗೆ ಅಂತ ಹೇಳಿ 6 ಜನಕ್ಕೆ ಕೊಡ್ತಾ ಇದ್ದಾರೆ. ಇಲ್ಲಿ 6 ಜನ ಲಿಸ್ಟ್ ಕೊಟ್ಟಿದ್ದೀನಿ, ಇವ್ರು ಯಾರು ನಮ್ಮ ಭಾರತದವರು ಅಲ್ಲ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳಿದ್ದು. ಬಟ್ ಇಲ್ಲಿ ನಿಮಗೆ ಏನ್ ಗೊತ್ತಿರ್ಲಿ ಅಂತಂದ್ರೆ, ಈ ಗ್ರೀನ್ ನೊಬೆಲ್ ಪ್ರೈಸ್ ಅನ್ನೋದು ಗೊತ್ತಿರ್ಲಿ, ಇದು ನಮ್ಮ ಸ್ವೀಡನ್ ಸ್ಟಾಕ್ಹೋಲ್ಮ್ ನೊಬೆಲ್ ಫೌಂಡೇಶನ್ ಇಂದ ನೀಡಲ್ಲ. ಇದನ್ನ ನೋಡ್ತಕ್ಕಂಥದ್ದು ಯಾರು ಸರ್? ಸ್ವೀಡನ್ ಅಮೆರಿಕನ್ ಬಿಸಿನೆಸ್ ಅಂಡ್ ಗ್ರೇಟ್ ಗ್ರ್ಯಾಂಡ್ ನೆಫ್ಯೂ ಆಫ್ ಆಲ್ಫ್ರೆಡ್ ನೊಬೆಲ್ ಅಥವಾ ಮಾರ್ಕಸ್ ನೊಬೆಲ್ ಅಂತ ಏನ್ ಕರಿತೀವಿ, ಅವರ ಒಂದು ಇದರಿಂದ ಕೊಡ್ತಾ ಇರ್ತಾರೆ. ನೊಬೆಲ್ ಫೌಂಡೇಶನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಗೊತ್ತೇ. ನೆಕ್ಸ್ಟ್ ಬರ್ತೇನೆ, ವ್ಯಾಟ್ಸನ್ AI ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದೊಂದು ಸಿಂಪಲ್ ಕ್ವಶನ್ ಕೇಳ್ತಾನೆ, ಬಟ್ ತಿಳ್ಕೊಳ್ಳಿ ಏನು ಅಂತ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧನವಾಗಿದ್ದು ಬಾಹ್ಯಾಕಾಶದಿಂದ ಭೂಮಿಯನ್ನು ಮೇಲ್ವಿಚಾರಣೆ ಮಾಡಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ ಮತ್ತು ಹೆಚ್ಚಿನ ನಿಖರತೆಯೊಂದಿಗೆ ಪರಿಸರ ಬದಲಾವಣೆ ಸುಧಾರಿಸುತ್ತದೆ. ಇದನ್ನು IBM ಮತ್ತು ಇಸ್ರೋ ಜಂಟಿಯಾಗಿ ನಿರ್ವಹಿಸಿವೆ. ದಿಸ್ ಇಸ್ ರಾಂಗ್, ದಿಸ್ ಇಸ್ ಕರೆಕ್ಟ್. ವ್ಯಾಟ್ಸನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ IBM ಅಂಡ್ ನಾಸಾ. ಗೊತ್ತಿರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಇದು ಒಂದು COP28 ಅಲ್ಲಿ ಅಗೇನ್ ನಮ್ಮ ಕಾನ್ಫರೆನ್ಸ್ ಪಾರ್ಟಿಲಿ ಇವರಿಬ್ರು ಸೇರಿ ಎನ್ವೈರನ್ಮೆಂಟಲ್ ರಿಲೇಟೆಡ್ ಏನೇನ್ ಚೇಂಜಸ್ ಆಗ್ತಾ ಇದೆ ವಿತ್ ಅಕ್ಯುರಸಿ ಕೊಡಬೇಕು ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಇಟ್ಕೊಂಡು ನಾವು ಮೇಲ್ಗಡೆಯಿಂದ ಸ್ಪೇಸ್ ಇಂದ ಅರ್ತ್ ಅಲ್ಲಿ ನಡೀತಕ್ಕಂಥದ್ದು, ಅದು ಫ್ಲಡ್ಸ್ ರಿಲೇಟೆಡ್ ಆಗಿರ್ಬೋದು, ಅರ್ಬನ್ ಹೀಟ್ ನಗರಗಳ ಹೀಟ್ಗಳ ಮ್ಯಾಪ್ ಗಳಾಗಿರ್ಬೋದು, ಮತ್ತೆ ವೈಲ್ಡ್ ಫೈರ್ಸ್ ಕಾಡಲ್ಲಿ ಬೆಂಕಿ ಆಗಿರ್ಬೋದು, ಈ ತರ ಏನೇನ್ ನಡೆಯುತ್ತೆ, ಸೊ ಎಲ್ಲನೂ ಕೂಡ ಮ್ಯಾಪ್ ಮಾಡಿ ಕೊಡ್ತಕ್ಕಂಥ ಒಂದು ಪ್ರಾಜೆಕ್ಟ್. ಓಕೆ, ಇದನ್ನು ಲಾಂಚ್ ಮಾಡಿದ್ದಾರೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ವ್ಯಾಟ್ಸಾನ್ XA ಅಂತ ಕರಿತೀವಿ. ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಇದನ್ನ ಯಾರು ಮಾಡ್ತಾ ಇರೋದು? ನಾಸಾ ಮತ್ತು IBM. ಇಷ್ಟು ತಿಳ್ಕೊಂಡ್ರೆ ಸಾಕು. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಇದು ಪರ್ಪಸ್ ಏನು, ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಪಾತ್ ಮಿತ್ರೋ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಸೆಣಬಿನ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಕೃಷಿ ಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಕರೆಕ್ಟ್. ಜೂಟ್ ರಿಲೇಟೆಡ್, MSP ರಿಲೇಟೆಡ್, ಅದಕ್ಕೆ ಬೇಕಾದ ಇನ್ಫಾರ್ಮೇಶನ್ಸ್ ಕೊಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಪಾತ್ ಮಿತ್ರೋ.
ಇದನ್ನು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಭಿವೃದ್ಧಿಪಡಿಸಿದೆ. ರಾಂಗ್. ಸೊ ಆಪ್ಷನ್ ಓನ್ಲಿ ಒನ್ ಇಸ್ ಕರೆಕ್ಟ್. ಓಕೆ, ಯಾಕೆ ಆಪ್ಷನ್ 2 ರಾಂಗ್? ಇದನ್ನ ಮಾಡಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಓಕೆ, ಪಾತ್ ಮಿತ್ರೋ ಅಂತಕ್ಕಂತ ಈ ಒಂದು ಇದನ್ನ ಲಾಂಚ್ ಮಾಡಿದ್ದಾರೆ. ಇದು 6 ಇಂಗ್ಲಿಷ್ ಮತ್ತೆ 6 ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ. ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು. ಏನ್ ಇದು ಮಾಡುತ್ತೆ ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಗ್ರೋನಮಿ ಟು ಜೂಟ್ ಫಾರ್ಮರ್ಸ್ಗೆ ಅಂದ್ರೆ ಏನು ನಮ್ಮ ಸೆಣಬಿನ ರೈತರು ಏನಿದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ಸ್ ಕೊಡ್ತಕ್ಕಂಥ ಒಂದು ಆಪ್. ಜಸ್ಟ್ ಅಷ್ಟು ತಿಳ್ಕೊಳ್ಳಿ ಸಾಕು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಪ್ಲಿಕೇಶನ್, ಯಾರು ಲಾಂಚ್ ಮಾಡಿದ್ರು? ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಓಕೆ, ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಗ್ಗೆ ನಿಮಗೆ ಗೊತ್ತಿರಬೇಕು, 1971 ಅಲ್ಲಿ ಸ್ಥಾಪನೆ ಆಗಿದ್ದು. ಸೊ ಇದ್ರ ಬಗ್ಗೆ ಕೇಳಬಹುದು ಅಷ್ಟೇ. ನೆಕ್ಸ್ಟ್, ಗೈರೋಕಾಪ್ಟರ್ ಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಗೈರೋಕಾಪ್ಟರ್ ಅಂದ್ರೆ ಏನು ಅಂತ. ಇದು ಸ್ವಯಂ ತಿರುಗುವಿಕೆ ಮೂಲಕ ಹಾರುವ ಒಂದು ರೀತಿ ವಿಮಾನ ಆಗಿದೆ. ಹೌದು ಸರ್. ಪ್ರಶುದ್ಧ ಹವಾಮಾನ ಪರಿಸ್ಥಿತಿಗಳು ಇದನ್ನು ನಿರ್ವಹಿಸಲಾಗುವುದಿಲ್ಲ. ಇದು ರಾಂಗು. ಪ್ರಶುದ್ಧ ಹವಾಮಾನ ಎಂತ ಹವಾಮಾನ ಇದು ನಿರ್ವಹಿಸಬಹುದು, ಅದಕ್ಕೆ ಇದು ಇಂಪಾರ್ಟೆಂಟ್. ಸ್ಮಾಲ್ ರೀತಿ ಹೆಲಿಕಾಪ್ಟರ್ ಇದು. ಇದಕ್ಕೆ ಇದನ್ನು ತಿರುಗ್ಸಕ್ಕೆ ಗಾಳಿ ಇದ್ರೆ ಸಾಕು. ಗಾಳಿ ತಿರುಗಿದಾಗ ಇದರಲ್ಲಿ ಮೋಟಾರ್ ತಿರುಗುತ್ತೆ, ಆಟೋಮೆಟಿಕ್ ಅದು ಹಾರುತ್ತೆ. ಭಾರತದ ಮೊದಲ ಇದನ್ನ ಗೈರೋಕಾಪ್ಟರ್ ಅಂತ ಕರಿತೀವಿ. ಸಫಾರಿ ಹಿಮಾಚಲ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ಅಲ್ಲ. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ ಓನ್ಲಿ ಒನ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇದು ಏನು ಅಂತಂದ್ರೆ ಉತ್ತರಾಖಂಡದಲ್ಲಿ ಇದನ್ನು ಲಾಂಚ್ ಮಾಡಿರೋದು ಫಸ್ಟ್ ಗೈರೋಕಾಪ್ಟರ್ ಅಂತ. ಸಫಾರಿಗೋಸ್ಕರ, ಟೂರಿಸಂಗೋಸ್ಕರ ಮಾಡಿರ್ತಕ್ಕಂಥದ್ದು. ಅದೊಂದಕ್ಕೆ ಅಲ್ಲ, ಇದನ್ನ ಬೇರೆ ಬೇರೆ ಕಡೆ ಕೂಡ ಸಣ್ಣ ಪುಟ್ಟದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಅಂದ್ರೆ ಇದೇನು ಅಂದ್ರೆ ರೋಟ್ರಿವಿಂಗ್ ಏರ್ ಕ್ರಾಫ್ಟ್ ಆಟೋ ರೊಟೇಷನ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುತ್ತೆ. ಅಂತಂದ್ರೆ ಇದಕ್ಕೆ ಇನ್ ದ ಆಬ್ಸೆನ್ಸ್ ಆಫ್ ಎಂಜಿನ್ ಅಲ್ಲೂ ಕೂಡ ರೋಟರ್ಸ್ ಏನಾಗುತ್ತೆ ಕಾರ್ಯನಿರ್ವಹಿಸುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಡಿಸ್ಟಿಂಗ್ವಿಶ್ಡ್ ಬೈ ದ ಆಬ್ಸೆನ್ಸ್ ಆಫ್ ಎಂಜಿನ್ ಟರ್ನಿಂಗ್ ದ ರೋಟರ್ಸ್ ಅಂಡ್ ರಿಸೆಂಬಲ್ಸ್ ಎ ಸ್ಮಾಲ್ ಹೆಲಿಕಾಪ್ಟರ್. ಅಂದ್ರೆ ರೋಟರ್ ಇಸ್ ಅ ಮೂವಿಂಗ್ ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಸ್ಟಮ್ ಆಫ್ ಎನ್ ಎಲೆಕ್ಟ್ರಿಕ್ ಮೋಟಾರ್ ಜನರೇಟರ್ ಅಂಡ್ ಆಲ್ಟರ್ನೇಟರ್. ಅದು ಗೊತ್ತಿದೆ ನಿಮ್ಗೆ ರೋಟರ್ ಅಂದ್ರೆ ಏನು ಅಂತ. ಆಲ್ಟರ್ನೇಟಿವ್ ಜನರೇಟರ್ ಅಲ್ಲಿ ಅದು ಓಡ್ತಕ್ಕಂಥದ್ದು. ಈಗ ನೀವು ವಿಂಡ್ ಎನರ್ಜಿ ನೋಡಿರ್ತೀರಲ್ವಾ, ವಿಂಡ್ ತಿರುಗ್ತಾ ಇರತ್ತೆ, ಅಲ್ಲಿ ಜನರೇಟ್ ಆಗ್ತಾ ಇರತ್ತೆ ಪವರ್, ರೋಟರ್ ತಿರುಗುತ್ತೆ ಹಿಂದ್ಗಡೆ ಅಲ್ವಾ ಪವರ್ ಜನರೇಟರ್ಗೆ. ಸೊ ಆ ರೀತಿ ಇಲ್ಲೂ ಕೂಡ ಕೆಲಸ ಮಾಡುತ್ತೆ. ಆದ್ರೆ ಇದಕ್ಕೆ ನಿಮ್ಗೆ ಆಟೋಮೆಟಿಕ್ ಅಂದ್ರೆ ಇದಕ್ಕೆ ಯಾವುದೇ ಆದ ರೀತಿಯ ನಿಮ್ಗೆ ಎಂಜಿನ್ ಇಟ್ಕೊಂಡು ಆನ್ ಮಾಡಿ ನೀವು ಇದು ಮಾಡುವಂತ ನೆಸಿಟಿ ಇಲ್ಲ ಇದಕ್ಕೆ. ಓಕೆ, ಸೊ ಇದು ಗೊತ್ತಿರಲಿ. ಅಂದ್ರೆ ಇದು ಅಡ್ವಾಂಟೇಜ್ ಏನಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ. ನಾವು ಇದನ್ನ ಟೂರಿಸಂಗೋಸ್ಕರ ಬಳಸ್ಕೊತಾ ಇದ್ದಾರೆ. ಸಫಾರಿ ಉತ್ತರಾಖಂಡದಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು. ಸೇಫ್ಟಿ ಇದ್ರಲ್ಲಿ ಚೆನ್ನಾಗಿದೆ. ಎಂತ ಸ್ಟ್ರಾಂಗ್ ವಿಂಡ್, ಪ್ರಶುದ್ಧ ವಾತಾವರಣದಲ್ಲೂ ಕೂಡ ಇದು ಕಾರ್ಯನಿರ್ವಹಿಸುತ್ತೆ. ಹಾಗೆ ಕಮ್ಮಿ ವಿಂಡ್ ಇದ್ರೂ ಕೂಡ ಇದು ಸ್ವಲ್ಪ ವಿಂಡ್ ಇದ್ರೂ ಕೂಡ ಕಾರ್ಯನಿರ್ವಹಿಸುತ್ತೆ. ಶಾರ್ಟ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಡಿಸ್ಟೆನ್ಸ್ 10 to 15 ಮೀಟರ್ ಅಲ್ಲಿ ಆಗುತ್ತೆ. ಸೇಫ್ಟಿ ಏರ್ಕ್ರಾಫ್ಟ್, ಬೇರೆ ಬೇರೆ ಬಾರ್ಡರ್ ಕಂಟ್ರೋಲ್ ಅಲ್ಲಿ, ಕೋಸ್ಟಲ್ ಗಾರ್ಡ್, ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಟೈಮ್ ಅಲ್ಲಿ ಇದನ್ನ ಪೊಲೀಸ್ ಆಪರೇಷನ್ಸ್ ಗಳಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು ಗೈರೋಕಾಪ್ಟರ್. ಓಕೆ, ನೆಕ್ಸ್ಟ್, ಇತ್ತೀಚಿನ ಸುದ್ದಿಯಲ್ಲಿ ಕಂಡಿರುವ ಈ ಜಾಗೃತಿ ಪೋರ್ಟಲ್ ಅನ್ನು ಈ ಕೆಳಗಿನ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಈ ಜಾಗೃತಿ ಪೋರ್ಟಲ್ ಅಂದ್ರೆ ಏನು ಕೇಳ್ತಾನೆ. ಈ ಜಾಗೃತಿ ಇತ್ತೀಚೆಗೆ ಇದು ಸುದ್ದಿಯಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ಸ್ವತ್ತು ಓಕೆ, ಈ ಸ್ವತ್ತು ಇವೆಲ್ಲ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಕೇಳ್ತಾನೆ. ಈ ಜಾಗೃತಿ ಪೋರ್ಟಲ್, ಜಾಗೃತಿ ಅಂತಂದ್ರೆ ಏನು? ಗ್ರಾಹಕರ ವ್ಯವಹಾರಗಳ ಸಚಿವಾಲಯದ ಅಡಿಗೆ ಬರ್ತಕ್ಕಂಥ, ಇದು ತಿಳ್ಕೊಂಡ್ರೆ ಸಾಕು. ಅಂದ್ರೆ ಇದನ್ನ ಸ್ವಲ್ಪ ಮಾಡಿದ್ದಾರೆ. ಸಾರಿ, ಈ ಪೋರ್ಟಲ್ ಏನ್ ಲಾಂಚ್ ಮಾಡಿದಾರಲ್ಲ, ಇದರಲ್ಲಿ ನಿಮ್ಗೆ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ಕೂಡ ಸಿಗುತ್ತೆ. 17 ಲ್ಯಾಂಗ್ವೇಜಸ್ ಅವೈಲೇಬಲ್ ಇದೆ. ನಿಮ್ಗೆ ಏನಾದ್ರು ಗ್ರಾಹಕರ ಕುಂದುಕೊರತೆ ಇದ್ರೆ, ಮತ್ತೆ ಆ ಕುಂದುಕೊರತೆನ ಆನ್ಲೈನ್ ವಿಡಿಯೋ ಕಾಲ್ ಫೆಸಿಲಿಟಿ ಮುಖಾಂತರ ಕೂಡ ರೆಡ್ರೆಸ್ ಡಿಸ್ಪ್ಯೂಟ್ಸ್ ನ ನೀವು ಏನ್ ಮಾಡ್ಕೋಬಹುದು, ಬಗೆಹರಿಸ್ಕೋಬಹುದು. ಯಾರ್ಯಾರ ಗ್ರಾಹಕ ಮತ್ತೆ ಯಾವ್ದೋ ಕಂಪನಿಗಳ ನಡುವೆ ಆನ್ಲೈನ್ ಮುಖಾಂತರ ಮಾಡಬಹುದು. ಮತ್ತೆ ಇವಾಗ ಹೆಚ್ಚಿಗೆ ಈ ಒಂದು ಪೋರ್ಟಲ್ ಅಲ್ಲಿ ಡ್ರೋನ್ ಸರ್ಟಿಫಿಕೇಶನ್ ಕೂಡ ನ್ಯಾಷನಲ್ ಟೆಸ್ಟ್ ಹೌಸ್ ಮುಖಾಂತರ ಇದರಲ್ಲಿ ಕೊಡ್ತಾ ಇದ್ದಾರೆ. ನ್ಯೂ ಲ್ಯಾಬೊರೇಟರೀಸ್ ನ್ಯಾಷನಲ್ ಟೆಸ್ಟ್ ಹೌಸ್ ಅಲ್ಲಿ ಮಾಡಿದ್ದಾರೆ. ಇವೆಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಬಟ್ ಕೇಳ್ತಾನೆ ಸಿಂಪಲ್ ಆಗಿ. ಈ ಜಾಗೃತಿ ಪೋರ್ಟಲ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಇದನ್ನು ಯಾರು ಲಾಂಚ್ ಮಾಡಿದ್ದು? ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಭಾರತದಲ್ಲಿ ಬ್ಯಾಂಕಿಂಗ್ ಟ್ರೆಂಡ್ ಮತ್ತು ಪ್ರಗತಿ ವರದಿ 2023ಕ್ಕೆ ಸಂಬಂಧಿಸಿ ಈ ಕೆಳಗಿನ ಪರಿಗಣಿಸಿ. ಇವೆಲ್ಲ ನಮಗೆ ಎಕಾನಮಿ ಅಡಿಯಲ್ಲಿ ನೋಡಿ. ಇವೆಲ್ಲ ನಾನು ಯಾವ ಬೇಸಿಸ್ ಮೇಲೆ ತಗೋತೀನಿ ಕ್ವಶನ್ಸ್ ಗಳು, ಇದು ಇಂಪಾರ್ಟೆಂಟ್ ಅಂದ್ರೆ ಇತ್ತೀಚೆಗೆ KE KPS ಅಲ್ಲಿ ಈ ರೀತಿ ಕ್ವಶನ್ಸ್ ಗಳು ಬರ್ತದೆ, ಎಕಾನಮಿ ಎನ್ವೈರನ್ಮೆಂಟ್. ಸೊ ಹಂಗಾಗಿ ಈ ಪ್ರಶ್ನೆಗಳು ಆ ಬೇಸಿಸ್ ಮೇಲೆ, ಮತ್ತೆ KE IAS KS ಅಲ್ಲಿ ಕೇಳೋ ಒಂದು
ಸ್ಟ್ಯಾಂಡರ್ಡ್ಸ್ ಮೇಲೆ ಈ ಪ್ರಶ್ನೆಗಳನ್ನು ನಾವು ತರ್ತೀವಿ ಸ್ನೇಹಿತರೆ. ಈ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದೆ. ಹೌದು ಸರ್, ಇದು ಒಂದು ಆನ್ಯುವಲ್ ರಿಪೋರ್ಟ್. ಇತ್ತೀಚೆಗೆ ನಮ್ಮ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPA ಸಂಬಂಧಪಟ್ಟಂತೆ ಇದನ್ನ ಬಿಡುಗಡೆ ಮಾಡಿರೋದು. ವರದಿಯ ಪ್ರಕಾರ ಸಣ್ಣ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಎಲ್ಲಾ ಬ್ಯಾಂಕ್ ಗುಂಪುಗಳು NPA ಪ್ರಮಾಣ ಕಡಿಮೆ ಆಗಿದೆ. ಹೌದು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಿಟ್ಟು ಬೇರೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳು ಕಮ್ಮಿ ಆಗಿವೆ. ವರದಿ ಪ್ರಕಾರ ಸೆಪ್ಟೆಂಬರ್ 2023 ಅಂತ್ಯದ ವೇಳೆಗೆ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳ ಒಟ್ಟು ಅನುತ್ಪಾದಕ ಆಸ್ತಿ ಅಂದ್ರೆ ಗ್ರಾಸ್ NPA ಏನಿದೆ 3.2% ಇಳಿದಿದೆ. ಯಾವ ಹೇಳಿಕೆಗಳು ಸರಿ? ಎಲ್ಲ ಹೇಳಿಕೆಗಳು ಕೂಡ ಸರಿ. ಓಕೆ, ಸೊ ಕೇಳಬಹುದು, ಬ್ಯಾಂಕಿಂಗ್ ಟ್ರೆಂಡ್ ಅಂಡ್ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಲ್ಲ, ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ? ಇದನ್ನ ಬಿಡುಗಡೆ ಮಾಡೋದು RBI. ಆನ್ಯುಯಲ್ ನಲ್ಲಿ ಒಂದ್ಸಲ ಬಿಡುಗಡೆ ಮಾಡ್ತಾರೆ. ಇದ್ರಲ್ಲಿ ಏನಿದೆ? ಅಗೇನ್ ನಾವು 3.2% ಕಮ್ಮಿ ಆಗಿದೆ ನಮ್ಮ ಗ್ರಾಸ್ NPA. 4 to 5% ಆಫ್ ರಿಡಕ್ಷನ್ಸ್ ಆಗಿದೆ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ. ಯಂಗ್ ರಿಡಕ್ಷನ್ ಆಯ್ತು 2022-23 ಅಂದ್ರೆ ರಿಕವರೀಸ್ ಮತ್ತು ಅಪ್ಗ್ರೇಡೇಷನ್ ಜಾಸ್ತಿ ಮಾಡಿದ್ದಾರೆ, ರಿಕವರಿ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಯಾರನ್ನು ಹೊರಗಡೆ ಹೋಗಕ್ಕೆ ಕದ್ದು ಓಡಾಡಕ್ ಬಿಟ್ಟಿಲ್ಲ. ಸೊ ಹಾಗಾಗಿ NPA ಕಮ್ಮಿ ಆಗಿದೆ. ಸಾಲ ತೀರಿಸ್ತಿರೋರಿಗೆ ಹೆಂಗ್ ತಗೋಬೇಕು, ಹೆಂಗ್ ತೀರಿಸ್ಬೇಕು ಅನ್ನೋದು ಕೂಡ ಬೇರೆ ಬೇರೆ ಕಾನೂನುಗಳನ್ನ ಅಪ್ಡೇಟ್ ಆಗಿದೆ. ಹಾಗಾಗಿ ಅವ್ರಿಗೆ NPA ಕಮ್ಮಿ ಆಗಿದೆ ಬ್ಯಾಂಕ್ಗಳಲ್ಲಿ. ಓಕೆ, ಇನ್ನು ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ. ಒಂದ್ 3-4 ಪಾಯಿಂಟ್ ನಾನು ಈಗ ಏನ್ ಹೇಳಿದೆ ಅಷ್ಟು ತಿಳ್ಕೊಂಡ್ರೆ ಸಾಕು. ಬಟ್ ಇದು ಎಲ್ಲಾ ಬ್ಯಾಂಕ್ಸ್ ಗಳ ಒಂದು ರಿಪೋರ್ಟ್ ಎಕ್ಸೆಪ್ಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಓಕೆ, ಎಸ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನವರಲ್ಲಿ ಅಭ್ಯುದಯ ಹಿಂದಿ ವಾರ ಪತ್ರಿಕೆಯ ಲೇಖಕರು ಯಾರು? ನಮ್ಮ ಇತಿಹಾಸದಲ್ಲೂ ಕೇಳಬಹುದು ಈ ಪ್ರಶ್ನೆ, ಕರೆಂಟ್ ಅಫೇರ್ ಅಲ್ಲೂ ಕೇಳಬಹುದು. ಮದನ್ ಮೋಹನ್ ಮಾಳ್ವಿಯಾ, ಅಭ್ಯುದಯ ಹಿಂದಿ ವಾರ ಪತ್ರಿಕೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇತ್ತೀಚೆಗೆ ನಮ್ಮ ಪ್ರಧಾನ ಮಂತ್ರಿಗಳು ಈ ಒಂದು 160ನೇ ಬರ್ತ್ ಆನಿವರ್ಸರೀಸ್ ಆಫ್ ಮಾಳ್ವಿಯಾ, ಮದನ್ ಮೋಹನ ಮಾಳ್ವಿಯಾ ಅವರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಅಭ್ಯುದಯ ಹಿಂದಿ ಪತ್ರಿಕೆ ವಾರ ಪತ್ರಿಕೆ ಅಂತ ಬರ್ತಾ ಇತ್ತು. ಆಮೇಲೆ ಅದು 1915 ನಂತರ ಅದು ಡೈಲಿ ಪತ್ರಿಕೆ, ದಿನಪತ್ರಿಕೆ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಒಂದಷ್ಟು ಕನ್ಕ್ಲೂಡ್ ಮಾಡಿ ಒಂದು ಬುಕ್ ರಿಲೀಸ್ ಏನ್ ಮಾಡಿದ್ದಾರೆ, ಅದನ್ನ ಬಿಡುಗಡೆ ಮಾಡಿದ್ದಾರೆ. ಅದೊಂದು ಬುಕ್. ಓಕೆ, ಮೊದಲು ಅದು ವೀಕ್ಲಿ ಒಂದಾಗಿತ್ತು. ಇನ್ನು ಇದು ಪ್ರಮುಖವಾಗಿ ಇದರ ಒಂದು ಎಡಿಟರ್ ಫಸ್ಟ್ 2 ಇಯರ್ಸ್ಗೆ ಮದನ್ ಮೋಹನ್ ಮಾಳ್ವಿಯಾರೇ ಸಂಪಾದಕರಾಗಿರ್ತಾರೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಕೂಡ ಮದನ್ ಮೋಹನ್ ಮಾಳ್ವಿಯಾ ಅವರು ಸ್ಥಾಪನೆ ಮಾಡಿದ್ದು. ಸೊ ಅವ್ರ ಬಗ್ಗೆ ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಹಂಗಾಗಿ 2-3 ಪಾಯಿಂಟ್ ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಈ ಬುಕ್ ಅಲ್ಲಿ ಇರತಕ್ಕಂಥದ್ದು ಏನು ಅಂದ್ರೆ, ಆ ಪೇಪರ್ ಅಲ್ಲಿ ಅವ್ರೇನು ಅಂಕಣಗಳು ಬರೀತಾ ಇದ್ರು, ಮತ್ತೆ ಲೆಟರ್ಸ್ ಆರ್ಟಿಕಲ್ಸ್ ಗಳು ಏನಾರ ಬರ್ದಿದ್ರೆ, ಅವರ ರಿಲೇಟೆಡ್ ಅವ್ರು ಬೇರೆ ಜೊತೆ ಲೆಟರ್ ಗಳು ಬರ್ದಿದ್ರೆ, ಅನ್ಪಬ್ಲಿಷ್ಡ್ ಲೆಟರ್ಸ್ ಇದ್ರೆ, ಸೊ ಇವನ್ನೆಲ್ಲನೂ ಕೂಡ 11 ವಾಲ್ಯೂಮ್ಗಳಾಗಿ ಮಾಡಿ 4,000 ಪೇಜ್ಗಿಂತ ಹೆಚ್ಚು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಈ ಬುಕ್ ನ ಬಿಡುಗಡೆ ಮಾಡಿದ್ದಾರೆ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿಗಳು. ಸೊ ಗೊತ್ತಿರ್ಲಿ, ಅಭ್ಯುದಯ ಅಂತಕ್ಕಂಥದ್ದು ಏನು ಅಂತ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಸಾರಿಗೆ ಪಾಸ್ ವ್ಯವಸ್ಥೆ, ನ್ಯಾಷನಲ್ ಟ್ರಾನ್ಸಿಟ್ ಪಾಸ್ ಸಿಸ್ಟಮ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಒನ್ ನೇಷನ್ ಒನ್ ಪಾಸ್ ವ್ಯವಸ್ಥೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ ಎಲ್ಲಾ ಟೋಲ್ ಗೇಟ್ ಗಳಲ್ಲಿ ಬಳಕೆ ಅಳವಡಿಸಲಾಗಿದೆ. ಇದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಉಪಕ್ರಮವಾಗಿದೆ. ಎಷ್ಟು ಆಪ್ಷನ್ಸ್ ಕರೆಕ್ಟ್? ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬಿಡ್ತೀವಿ. ನ್ಯಾಷನಲ್ ಸಾರಿಗೆ ಅಂದ್ರೆ ಒನ್ ನೇಷನ್ ಒನ್ ಪಾಸ್ ಇದೆಯಲ್ಲ, ಇದು ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿರೋದು, ಗೊತ್ತಿರ್ಲಿ ಎಲ್ಲಾರ್ಗೂ ಅಲ್ಲ. ನ್ಯಾಷನಲ್ ಟ್ರಾನ್ಸಿಟ್ ಪಾಸ್ ಸಿಸ್ಟಮ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಈ ನಮ್ಮ ಟಿಂಬರ್ಗಳು, ಬಂಬೂಗಳು, ಟಿಂಬರ್ ಮರಗಳನ್ನು ಸಾಗಿಸ್ಬೇಕು ಒಂದು ಜಾಗದಿಂದ ಒಂದು ಇದರಿಂದ ಯಾವ್ದ್ರಿಂದ ರಾಜ್ಯದಿಂದ ಮತ್ತೊಂದು ರಾಜ್ಯ, ಅಥವಾ ಒಂದು ಕಡೆಯಿಂದ ಬೇರೆ ಕಡೆ, ರಾಜ್ಯಗಳ ನಡುವೆ. ಸೊ ಅದಕ್ಕೆ ಒಂದು ಟ್ರಾನ್ಸಿಟ್ ಪಾಸ್ ಸಿಸ್ಟಮ್ ಕೊಟ್ಬಿಡ್ದು. ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಮರಗಳಲ್ಲಿ ಬಂಬುನ ನಾವು ಮರದಿಂದ ಹೊರಗೆ ತೆಗ್ದಾಕ್ಬಿಟ್ಟಿದೀವಿ, ಅರಣ್ಯ ಪ್ರಾಡಕ್ಟ್ಸ್ ಇಂದ ಹೊರಗೆ ತೆಗ್ದಿದೀವಿ. ಯಾಕಂದ್ರೆ ಲೋಕಲ್ ಅಲ್ಲೂ ಮನೆಗಳಲ್ಲೂ ಬಂಬು ಬೆಳಿಬಹುದು. ಇವಾಗ ಅದನ್ನ ಸಾಗಣೆ ಮಾಡಬಹುದು, ಅದನ್ನ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಅರಣ್ಯದ ಒಂದು ಉತ್ಪನ್ನ ಹೊರಗೆ ತಂದಿದೀವಿ. ಎಸ್ಪೆಷಲಿ ಬಂಬುನ ಇಟ್ಕೊಂಡು, ಬಂಬು ಒಂದೇ ಅಂತಲ್ಲ, ಮರಗಳು, ಟಿಂಬರ್ ಮರಗಳನ್ನ ಸಾಗಣೆ ಮಾಡಕ್ಕೆ. ಓಕೆ, ಸೊ ಒಂದು ಇದನ್ನ ಯಾರು ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಇದನ್ನ ಮಾಡಿರೋದು. ಏನಿಲ್ಲ, ಆನ್ಲೈನ್ ಅಲ್ಲಿ ಒಂದು ವೆಬ್ ಇರುತ್ತೆ, ಅಲ್ಲಿ QR ಕೋಡ್ ಇರುತ್ತೆ, ಈಸಿ ಇರುತ್ತೆ. ನೀವು ಪಾಸ್ ನ ಅಪ್ಲೈ ಮಾಡಬಹುದು, ಆನ್ಲೈನ್ ಮುಖಾಂತರ ಟಕ್ ಅಂತ ಸಿಗುತ್ತೆ, ಎಲ್ಲಿಂದ ಎಲ್ಲಿಗೂ ಬೇಕಾದ್ರೂ ಹೋಗ್ಬೋದು. ಈಸ್ ಆಫ್ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಈಸ್ ಆಫ್ ಟ್ರಾನ್ಸಾಕ್ಷನ್ ಇರುತ್ತೆ. ಯಾಕಂದ್ರೆ ಮರಗಳು ತಗೊಂಡು ಹೋಗ್ತಾ ಇದಾರೆ, ಈ ಒಂದು ಇಲ್ಲ ಅಂದ್ರೆ ಎಲ್ಲಾ ಚೆಕ್ ಪೋಸ್ಟ್ ಹಿಡಿದು ಹಾಕು ಮರಗಳು ಅಂದ ತಕ್ಷಣ ಮಧ್ಯ ಏನೋ ಇರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಇರುತ್ತಲ್ಲ. ಸೊ ಅದನ್ನ ಸ್ವಲ್ಪ ಈಸಿ ಮಾಡಕ್ಕೆ. ಸೊ ಹಾಗಾಗಿ ದಿಸ್ ಈಸ್ ರಾಂಗ್.
ಇಲ್ಲಿ ಪರಿಸರ ಮರಗಳ ಬಗ್ಗೆ ಅಂತ ಕೊಟ್ಟಿಲ್ಲ ಇಲ್ಲಿ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಉಪಕ್ರಮ ಅಂತ ಇದೀವಿ, ಅದಕ್ಕೆ ಇದು ರಾಂಗು. ಸೊ 1 and 2 ಎರಡು ಅಲ್ಲ. ಇದು ಯಾವ್ದ್ರ ಉಪಕ್ರಮ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯದ ಒಂದು ಉಪಕ್ರಮ. ಅರ್ಥ ಆಗ್ತಿದೆಯಲ್ಲ? NOC ಸರ್ಟಿಫಿಕೇಶನ್ ಸಿಗುತ್ತೆ, ಏನೇನ್ ಸಿಗುತ್ತೆ, ಈ ಪೇಮೆಂಟ್ ಆನ್ಲೈನ್ ಮಾಡಬಹುದು. ಸೊ ಅದ್ರ ಇದು ಕೀ ಫೀಚರ್ಸ್ ಇದೆ ಅಷ್ಟೇ. ಪ್ರಿವಾಲ್ ಕೆಲವೊಮ್ಮೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುತ್ತದೆ, ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದ್ರ ಜಸ್ಟ್ ಒನ್ ಲೈನ್ ಆನ್ಸರ್. ಈ ತರ ಕ್ವಶನ್ ಒಂದ್ಸಲ ಸೈನ್ಸ್ ಅಲ್ಲಿ ಕೇಳಿದ್ರು ಕೇಳ್ಬಿಡ್ಬೋದು. ಇದು ಲುಕೋಮಿಯಾಕ್ಕೆ ಭಾರತದ ಮೊದಲ ಮೌಖಿಕ ಕೀಮೋ ಡ್ರಗ್. ಓಕೆ, ಓರಲ್ ಡ್ರಗ್. ಲುಕೋಮಿಯಾ ಅಂದ್ರೇನು? ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ಗೆ ಒಂದು ಮೌಖಿಕ ಕೀಮೋ ಡ್ರಗ್ ನ ಕಂಡುಹಿಡಿದಿದ್ದಾರೆ. ಯಾರು? ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ನಲ್ಲಿ. ಎಲ್ಲಿ? ಬ್ಯಾಂಗ್ಳೂರ್ ಒಂದು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅಡ್ವಾನ್ಸ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ ಅಂತ ಏನಿದೆ, ವಿತ್ IDRS ಲ್ಯಾಬ್ಸ್ ಬ್ಯಾಂಗ್ಳೂರ್ ಜೊತೆ ಕೊಲಾಬರೇಷನ್ ಕಂಡುಹಿಡಿದಿದ್ದಾರೆ. ಅಷ್ಟು ತಿಳ್ಕೊಂಡ್ರೆ ಸಾಕು ಇದು ಯಾವುದು ಅಂತ. ಇದಕ್ಕೆ 6 ಮರ್ಕ್ಯಾಪ್ಟೋರಿನ್ ಅಂತ ಹೆಸರಿತ್ತು, ಇದನ್ನ ಪ್ರಿವಾಲ್ ಅಂತಕ್ಕಂಥ ಹೆಸರನ್ನ ಮಾಡಿದ್ದಾರೆ. ಓಕೆ, ಸೊ ಜಸ್ಟ್ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಭಾರತದ ಮೊದಲ ಓರಲ್ ಮೆಡಿಸನ್ ಅದು, ಬಾಯಿಂದ ತಗೊಳ್ತಕ್ಕಂಥದ್ದು. ಉಲ್ಫಾ ಶಾಂತಿ ಒಪ್ಪಂದ ವೆರಿ ಇಂಪಾರ್ಟೆಂಟ್. ಭಾರತ ಸರ್ಕಾರ ಮತ್ತು ಈ ಕೆಳಗಿನ ಯಾವ ರಾಜ್ಯ ಸರ್ಕಾರದ ನಡುವಿನ ತ್ರಿಪಕ್ಷೀಯ ಶಾಂತಿ ಒಪ್ಪಂದವಾಗಿದೆ? ಉಲ್ಫಾ ಶಾಂತಿ ಒಪ್ಪಂದ ಉಲ್ಫಾ ಜೊತೆ ಭಾರತ ಸರ್ಕಾರ ಮತ್ತು ಅಸ್ಸಾಂ ಸರ್ಕಾರ. ಉಲ್ಫಾ ಅಂದ್ರೆ ಬಂಡುಕೋರರು, ಸೆಪರೇಟಿಸ್ಟ್ ಅಂತಾನು ಕೂಡ ಕರಿತೀವಿ. ಇವ್ರನ್ನ ನಾವು ಇಸ್ಲಾಮಿನ ಜಿಹಾದಿ ಇಸ್ಲಾಂ ಆಲ್ ಖೈದಾ ಹೋಲಿಸ್ತೀವಿ. ಯಾಕಂದ್ರೆ ನಾರ್ತ್ ಈಸ್ಟ್ ನ ಸಪರೇಟ್ ಮಾಡಬೇಕು, ಅಸ್ಸಾಂನ ಸಪರೇಟ್ ದೇಶ ಮಾಡಬೇಕು ಅಂತ. ಮಯನ್ಮಾರ್ ನಲ್ಲಿ ಇರ್ತಕ್ಕಂಥವ್ರು ಅಸ್ಸಾಂನಲ್ಲೂ ಕೂಡ ಇದ್ದಾರೆ, ಮಯನ್ಮಾರ್ ನ ಸಪೋರ್ಟ್ ಸಿಗ್ತಾ ಇದೆ ಅವ್ರಿಗೆ, ಬಾಂಗ್ಲಾದೇಶದ ಸಪೋರ್ಟ್ ಸಿಗ್ತಾ ಇದೆ. ಸೊ ಇದು ತುಂಬಾ ವರ್ಷಗಳಿಂದ, 44 ವರ್ಷಗಳಿಂದ ನಡೀತಾ ಇದೆ. ಅಲ್ಲಲ್ಲೇ ಔಸ್ಕೊಳ್ಳೋದು, ಬಾಂಬ್ ಹಾಕೋದು, ಈ ತರ. ಇವ್ರನ್ನ ಅರೆಸ್ಟ್ ಕೂಡ ಮಾಡಿದ್ವಿ. ಇವ್ರ ಹಿಸ್ಟ್ರಿ ನೋಡಕ್ ಹೋದ್ರೆ ಆಪರೇಷನ್ ಬಜರಂಗ್ ಅಂತ ಕರಿತೀವಿ. ಯೂನಿಯನ್ ಗವರ್ಮೆಂಟ್ 1990ರಲ್ಲಿ 1221 ಉಲ್ಫಾ ಇನ್ಸರ್ಜೆನ್ಸ್ ನ ನಾವು ಅರೆಸ್ಟ್ ಕೂಡ ಮಾಡಿದ್ವಿ. ಅದಾದ್ಮೇಲೆ ಒಂದಷ್ಟು ಪೀಸ್ ಸಂಬಂಧಪಟ್ಟಂತೆ ಮಾತುಕತೆ ಆಗ್ತದೆ, ಬಟ್ ಸರಿಯಾಗಿ ಆಗ್ತಿರ್ಲಿಲ್ಲ. ಸೀಕ್ರೆಟ್ ಕಿಲ್ಲಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಒಳಗಡೆ ಇನ್ನೊಂದಷ್ಟು ಜನ ಅಲ್ಲಲ್ಲಿ ಒಳಗಡೆ ಸೇರ್ಕೊಂಡು ಕಾಡಲ್ಲಿ ಸೀಕ್ರೆಟ್ ಕಿಲ್ಲಿಂಗ್ಗಳು, ಈ ತರ ಬೇರೆ ಬೇರೆ ಕಡೆ ಮಾತುಕತೆ, ಮಯನ್ಮಾರು, ಬಾಂಗ್ಲಾದೇಶ, ಭೂತಾನ್ಗಳಲ್ಲಿ ಕ್ಯಾಂಪ್ ಹಾಕೊಂಡು ಅಲ್ಲಿಂದ ಇಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಈ ತರ ಎಲ್ಲ ಪುನಃ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಲ್ಲಿ 2005, 6 ಅಥವಾ 10, 12 ನಂತರ ಅವರಲ್ಲೇ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆಗಿದ್ದ ಒಂದು ಡಿವೈಡ್ ಆದ್ಮೇಲೆ, ಡಿವೈಡ್ ಆಗಿರೋ ಒಂದಷ್ಟು ಜನ ಮಾತುಕತೆಗೆ ಬರ್ತಾರೆ. ಒಂದಷ್ಟು ಡಿಮ್ಯಾಂಡ್ ಇರ್ತಾರೆ, ನಮಗೆ ಅಸ್ಸಾಂಗೆ ಹಿಂಗ್ ಬೇಕು, ನಮ್ಗೆ ಇದಿರ್ಬೇಕು, ನಮ್ಗೆ ಅದು ಬೇಕು, ಇದು ಬೇಕು ಅಂತ. ಸೊ ಅವಾಗ ನಮಗೆ ಸರ್ಕಾರಕ್ಕೆ ಇದು ಒಳ್ಳೇದನ್ಸುತ್ತೆ, ಅವಾಗ ಮಾತುಕತೆ ನಡೀತಾ ಇತ್ತು. ಇವಾಗ ಏನಾಗಿದೆ, ಆ ಒಂದು ಉಲ್ಫಾ ಅಂತಕ್ಕಂಥ ಒಂದು ಸಂಘಟನೆ, ಅಸ್ಸಾಂ ಸರ್ಕಾರ, ಭಾರತ ಸರ್ಕಾರ ನೆಗೋಷಿಯೇಟ್ ಮಾಡಿ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅದ್ರಲ್ಲಿ ಏನೇನಿದೆ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಸ್ವಲ್ಪ ಏನ್ ಕೊಡಬೇಕು ಅದನ್ನು ಕೊಟ್ಟಿದೆ, ಏನೇನ ಕೊಡಬಾರ್ದು ಅದನ್ನು ಮಾಡಿದೆ. ಸೊ ಮಾಡಿ ಇಲ್ಲಿ ಏನಾಗಿದೆ, ಒಂದು ಶಾಂತಿ ಒಪ್ಪಂದಕ್ಕೆ ಸೈನ್ ಆಗಿದೆ. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಉಲ್ಫಾ ಪೀಸ್ ಅಕಾರ್ಡ್. ಉಲ್ಫಾ ಅಂತಕ್ಕಂಥದ್ದು ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತ ಕರಿತೀವಿ. ಅಸ್ಸಾಂ, ಓಕೆ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂಡ್ ಇಂಡಿಯಾ ಅಂಡ್ ಅಸ್ಸಾಂ, ಈ 3 ಮಾತುಕತೆ ಸ್ಟೇಟ್ ಗವರ್ಮೆಂಟ್ ಸೇರಿ ಒಂದು ಪೀಸ್ ಅಕಾರ್ಡ್, ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕಿದೆ. ಇದು ಗೊತ್ತಿರಲಿ, ಸಿಂಪಲ್ ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಇದಿಷ್ಟು ಈ ಒಂದು 2 weeks ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಸ್ನೇಹಿತರೆ. PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ. ಪ್ರೀವಿಯಸ್ ವೀಕ್ಸ್ ನೋಡ್ಬೇಕಂದ್ರೆ ಸಪರೇಟ್ ನಮಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪ್ಲೇ ಲಿಸ್ಟ್ ಲಿಂಕು ಇದೆ. ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ತಗೊಳ್ಳಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.